ನೀವು ಹೇಳಿದಂಗೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಡಾಗ್ ಸ್ಕ್ವಾಡು ನಮ್ಮದು ಬಲಗೈ ಇದ್ದಂಗೆ ಯಾವುದಕ್ಕೂ ಎನಿ ಟೈಮ್ 24/7 ಅಲ್ಲಿ ಏನೇ ಕ್ರೈಮ್ ರಿಪೋರ್ಟ್ ಆದರೂ ಕೂಡ ಕಳ್ತನ ಇರ್ಬೋದು ಅಥವಾ ಯಾವುದು ಎಕ್ಸ್ಪ್ಲೋಸಿವ್ ಇರ್ಬೋದು ಏನೇ ಆದ್ರೂ ನಮಗೆ ಡಾಗ್ ಸ್ಕ್ವಾಡದು ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಫಿಕ್ಸ್ ಟೈಮಲ್ಲಿ ಇಷ್ಟೊತ್ತಿಗೆ ಹೋಗಬೇಕು ಇಷ್ಟೊತ್ತಿಗೆ ಬರಬೇಕು ತಂಪಿದ್ದಾಗ ಹೋಗಬೇಕು ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ನಮ್ಮ ಡಾಗ್ ಸ್ಕ್ವಾಡದು ಹೆಲ್ತ್ ಭಾಳ ಮುಖ್ಯ, ಭಾಳ ಹೈಜಿನಿಕ್ ಆಗಿ ಬೆಳೆದಿರುತ್ತೆ, ವೆಲ್ ಟ್ರೈನ್ಡ್ ಇರುತ್ತೆ, ಎವ್ರಿ ಡೇ ಟ್ರೈನಿಂಗ್ ಆಗ್ತಾ ಇರುತ್ತೆ. ಫಿಸಿಕಲ್ ಆಗಿರ್ಬೋದು ಅಥವಾ ಅದರದ್ದು ಏನು ಸ್ಪೆಷಲೈಸ್ಡ್ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗು ಎವ್ರಿ ಡೇ ಆಗ್ತಾ ಇರುತ್ತೆ. ಹಾಗಾಗಿ ಆಕ್ಟಿವ್ ಇರುತ್ತೆ ಡಾಗ್. ಆ ಆಕ್ಟಿವ್ನೆಸ್ ಅನ್ನ, ಅಲರ್ಟ್ ಅನ್ನ ಮತ್ತು ಫೋಕಸ್ ಅನ್ನ ಈ ಮೂರನ್ನು ನಾವು ಇಡಬೇಕಂದ್ರೆ ಡಾಗದ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಬಟ್ ಹೀಟ್ ಆಗೋದ್ರಿಂದ ಮನುಷ್ಯನ ಹೀಟ್ಗಿಂತ ನಾಯಿ ಟೆಂಪ್ರೇಚರು ತುಂಬ ಜಾಸ್ತಿ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಯೂಶಲಿ. ಸೊ ನಮಗೀಗ ಏನು ಹೀಟ್ ಅನಿಸ್ತಾ ಇದೆ ಇದಕ್ಕಿಂತ ಅದಕ್ಕೆ ಜಾಸ್ತಿ, ಅದಕ್ಕೆ ಅದು ಬಾಯಿ ತೆರೆದ್ಬಿಟ್ಟು ಯಾವಾಗ್ಲೂ ತುಂಬ ಇದು ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಮತ್ತೆ ನಾವು ಸ್ವೆಟ್ ಆಗ್ತೀವಿ ಹೀಟ್ ಆದರೆ, ಬಟ್ ಡಾಗ್ಗಳು ಸ್ವೆಟ್ ಆಗಲ್ಲ. ಆ ಕಾರಣಕ್ಕೆ ಹೀಟ್ ಜನರೇಟ್ ಜಾಸ್ತಿ ಆಗೋದ್ರಿಂದ ಅದನ್ನು ಕೂಲ್ ಮಾಡಲಿಕ್ಕೆ ನಾವು ಈಗ ನಮ್ಮ ಡಾಗ್ಸ್ ಕೊಡೋದು ಈ ಸಲಿನೂ ಇನ್ನೂ ಜಾಸ್ತಿ ಹ್ಯುಮಿಡಿಟಿ ಮತ್ತು ಹೀಟ್ ಇರೋದ್ರಿಂದ ಕೂಲ್ ಮಾಡೋಕ್ಕೆ 4 ಡಾಗ್ಗಳಿಗೆ ಒಂದೊಂದು ಕೂಲರ್ನ ವ್ಯವಸ್ಥೆ ಮಾಡಿದ್ದೀವಿ. ಬೇರೆ ಜಿಲ್ಲೆಯಲ್ಲೇನೂ ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಂದರೆ ಹೀಟಿಂದಾಗಿ ವೀಕ್ನೆಸ್ ಆಗೋದು, ಡಲ್ ಆಗೋದು, ಆಕ್ಟಿವ್ನೆಸ್ ಕಡಿಮೆ ಆಗೋದು, ಅಥವಾ ಡಿಹೈಡ್ರೇಷನ್ ಆಗೋದು, ಡಯೇರಿಯಾ ಆಗೋದು, ಸ್ಟ್ರೋಕ್, ಫೈನಲಿ ಸ್ಟ್ರೋಕ್ ಅಂತ ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ನಾವು ಈ ಥರ ಮಾಡಿದ್ದೀವಿ. ಇಲ್ಲಿ ತನಕ ಹೆಲ್ದಿನೇ ಇದೆ ಎಲ್ಲ ಡಾಗ್ಸು, ಬಟ್ ಹೀಟ್ ಆಗಿ ಮಧ್ಯಾಹ್ನ ಹೊತ್ತು ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ಕೂಲ್ ಆಗಿದ್ದಾವೆ. ಇಲ್ಲ, ಫುಡ್ ಚಾಟೇ ಇರುತ್ತೆ ನಮ್ದು ನಾಯಿದು. ಅಲ್ಲಿ ಇವರು ವೆಟರ್ನರಿಯಿಂದನೇ ನಮ್ಮ ಸ್ಕ್ವಾಡ್ಗೆ, ಎಲ್ಲ ಸ್ಕ್ವಾಡ್ಗಳಿಗೆ ಇಂತಿಂಥ ಡಾಗಿಗೆ ಇದೇ ಥರ ಫುಡ್ಡು ಇಷ್ಟು ಗ್ರಾಮು ಇದು ಅಂತೇಳಿ ಅವ್ರಿಗೆ ನಾವು ಹೆಂಗೆ ಈಗ ಡಯಟ್ ಚಾರ್ಟ್ ಮಾಡ್ಕೋತೀವಿ ಮನುಷ್ಯರು, ಹಂಗೆ ನಮ್ದು ಡಾಗ್ ಸ್ಕ್ವಾಡ್ಗೂ ಡಯಟ್ ಚಾರ್ಟ್ ಇರುತ್ತೆ. ಆ ಚಾರ್ಟ್ ಪ್ರಕಾರನೇ ಅವರು ಕೊಡ್ತಾರೆ. ಬೇಸಿಗೆಯಲ್ಲಿ ಸ್ವಲ್ಪ ಲಿಕ್ವಿಡ್ ಇದನ್ನ ಅವ್ರು ಹೆಂಗೆ ಹೇಳಿರ್ತಾರೆ ಅದೇ ಥರ. ನಾವೇನು ಈಗ ಬಿಸಿಲು ಬಂದ್ಬಿಡ್ತು ಏನೋ ಜ್ಯೂಸ್ ಕುಡಿಸಿದೆ ಬಿಸಿಲು ಬಂದು ಅದಿಲ್ಲ, ಅದರಲ್ಲಿ ಏನು ಚಾರ್ಟಲ್ಲಿ ಏನಿರುತ್ತೆ ಅದನ್ನ ಮಾತ್ರ ಕೊಡಬೇಕು. ಹಾಗಾಗಿ ಅದ್ರ ಥರನೇ ಅದು ಡಯಟ್ ನಡೀತಾ ಇರುತ್ತೆ. ಎಷ್ಟು ಕೂಲರ್ ಅಳವಡಿಕೆ ಆಗಿದೆ? 4 ಡಾಗಿಗೆ ಒಂದೊಂದು ಕೆನಾಲಿಗೆ ಒಂದೊಂದು ಮಾಡಿದ್ದೀವಿ. ಕೂಲರ್ ಅಳವಡಿಸಿದ ಬಳಿಕ ಏನಾದರೂ ಅದರಲ್ಲಿ ಬದಲಾವಣೆ ಏನಾದರೂ ಕಂಡಿದೆ? ಮಧ್ಯಾಹ್ನದ ಹೊತ್ತು ಏನು ಜಾಸ್ತಿ ತೇಕಿದಂಗೆ ಮಾಡ್ತಾ ಇದ್ರು, ಅದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಕೂಲ್ ಆಗಿರ್ತವೆ, ಫೋಕಸ್ಡ್ ಆಗಿರ್ತವೆ. ಅದರ್ವೈಸ್ ಅಗ್ರೆಸಿವ್ ಆಗೋದು ಮತ್ತೆ ಇದಾಗೋದು, ಅಗ್ರೆಸಿವ್ ಆಗಬಾರ್ದು ನಮ್ಮ ಡಾಗ್ಗಳು. ಅದು ಟ್ರೈನಿಂಗ್ ಫೋಕಸ್ ಇರಬೇಕಂದ್ರೆ ಕೂಲ್ ಆಗಿರಬೇಕು, ಪ್ಲಸ್ ಇದು ಆಕ್ಟಿವ್ ಇರಬೇಕು. ನಾವೇ ಇಲ್ಲಿ ನಮ್ಮ ಇದರಲ್ಲೇನೆ ಖರೀದಿ ಮಾಡಿ ಕೊಟ್ಟಿದ್ದು, ಇಲ್ಲಿ ಅವಶ್ಯಕತೆ ಅನುಗುಣವಾಗಿ ನಾವೇ ಖರೀದಿ ಮಾಡಿ ಕೊಟ್ಟಿದ್ದು, ಡಿಪಾರ್ಟ್ಮೆಂಟ್ ಇಂದನೇ